ಗಬ್ಬೆದು ನಾರ್ತಿದೆ ಲೋಕೂರ ಗ್ರಾಮ. ಸ್ವಚ್ಛತೆಯೇ ಕಣ್ಮರೆಯಾಗಿ ರೋಗ ರುಜಿನಿಗಳ ಕಾಟ ಹೆಚ್ಚಾಗಿದೆ. ಇದು ತಾಲೂಕಿನ ಮಂಗಸೂಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲೋಕೂರ್ ಗ್ರಾಮದ ಇಂದಿನ ದುಸ್ಥಿತಿ. ಮಂಗಸೂಳಿಯಲ್ಲಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ತಿಂಗಳುಗಟ್ಟಲೆ ಚರಂಡಿ ಸ್ವಚ್ಛತೆ ಇಲ್ಲದೆ ದುರ್ವಾಸನೆ, ರೋಗಭೀತಿ ಹೆಚ್ಚಳ. ಮಂಗಸೂಳಿ ಗ್ರಾಮದಲ್ಲಿ ತಿಂಗಳುಗಟ್ಟಲೆ ಚರಂಡಿ ಸ್ವಚ್ಛತೆ ನಡೆಯದ ಪರಿಣಾಮ ದುರ್ವಾಸನೆ ತೀವ್ರಗೊಂಡಿದ್ದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಇದು ಕೆಲಸ ಯಾಕೆ ನೀವು ಮಾಡತ್ತೀರಿ? ಪಂಚಾಯತ್ ಅವ್ರು ಮಾಡ್ಕೊಡಂಗಿಲ್ರಿ? ಯಾರು ಮಾಡೋರು ನಮ್ಮ ನಾವು ಮಾಡಾಕ ಗಾಡಿ ಹೋಗಿ ಫುಲ್ ಪ್ಯಾಕ್ ಆಗಿತ್ತು. ಪ್ಯಾಕ್ ಆಗಿ ಎಲ್ಲ ಕಡೆ ಸ್ಮೆಲ್ ಬರ್ತಾ ಇದ್ರು. ಮತ್ತೆ ಈಗ ನಮ್ಮ ಸಣ್ಣ ಹುಡುಗರೆಲ್ಲ ಇದಾವಲ್ಲ ರೀ, ಫುಲ್ ಸ್ಮೆಲ್ ಬರ್ತಾ ಇದಾರೆ. ಆರಾಮ್ ಚಪಾತಿಗ್ರಿ ಅದ್ರದ್ರಿ ಈಗ ನೋಡ್ರಿ, ಇದು ಒಂದ್ ಸ್ವಲ್ಪ ಹೆಂಗಿದನ ಈಗ ನೋಡ್ರಿ. ಇದನ್ನ ಹೆಂಗ್ರಿ ಪಂಚಾಯತಿ ಬಿ ಒಂದ್ ಸ್ವಲ್ಪ ಗಮನಕ್ಕೆ ತಗೋಬೇಕ್ರಿ. ಗಮನಕ್ಕೆ ತಗೋಬೇಕಂದ್ರ ನೋಡ್ರಿ, ಪೂರ್ತಿ ಎಲ್ಲ ಪ್ಯಾಕ್ ಆಗೈತ್ರಿ. ಇನ್ನು ಇದನ್ನ ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೇನ್ರಿ? ನೋಡ್ರಿ ಇದ ಹೆಂಗಾಗೈತಿ. ದಯವಿಟ್ಟು ಪಂಚಾಯತ್ದವ್ರ ಏನಾರ ಮಾಡಿ ಒಂದ್ 2-3 ಜನದಾಗ ಇದನ್ನ ರೆಡಿ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಿಲ್ಲ. ಹಾಗಾದ್ರೆ ನೀವು ಇಲ್ಲಿ ಕೂತಿದ್ದೀರಿ, ಗಟ್ರದ ನಿಮ್ಗೆ ವಾಸ ಬರತ್ತಿಲ್ರಿ? ಹಿಂಗೆಲ್ಲ ಗಟ್ರ ಎಲ್ಲ ವರ್ಫುಲ್ ಆಗಿ ಹೊರಗೆ ನೀರು ಬರತ್ತವು. ಸರ್ಕಾರಿ ಅಂಗಡಿಗಳಲ್ಲ, ಅವೆಲ್ಲ ಹುಡುಗರು ಅಂಗಡಿಗಳ ಮುಂದೆಲ್ಲ ತುಂಬ ನಿಂತೈತ್ರಿ. ಏನ್ ದಾಡ್ ಮಾಡುವಾರಿ ನೀರೆಲ್ಲ ಅಂಗಡಿಗಳ ಮುಂದೆ ಬಂದು ನಿಂದ್ರಾಕವ್ರಿ. ಸರ್ಕಾರಿ ಇದ್ರಾಗ ಏನ್ ರಿಪೇರಿ ಜನ ಮಾಡ್ತಾರಲ್ಲ. लोकूर ग्राम पंचायतीमध्ये मंगसोळी ग्रामपंचायतीमधून लोकूर गावात हे आपलं गटर सगळं ब्लॉक झालेलं आहे. त्या गटर शेजारीच आंबेडकर सर्कल असून आणि एक अंगणवाडी आहे. त्या अंगणवाडीत 30-40 पोरं, लहान पोरं नाही तर शाळा शिकत आहेत. ते गटर नाही तर रोड बायपास असून त्याच्यावर गाड्या जाऊन नाही तर सगळं ब्लॉक झालेलं आहे. गटरचं पाणी सगळं वर येत आहे. त्याच्यामुळं लहान पोरांना आजार येत आहे. या कारणामुळं पंचायतीवाल्यांनी याच्याकडे लक्ष द्यायचं आहे. लक्ष नाही दिलं तर आम्ही सर्वजण मिळून स्ट्राईक करणार, हे तुम्ही ध्यानात घ्यायचं आहे. ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ನಡೆದಿರುವುದರಿಂದ ಹಲವು ಕಡೆ ಹದಗೆಟ್ಟು ಬಿದ್ದಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಈ ಕುರಿತು ಗ್ರಾಮಸ್ಥರು ಹಲವು ಬಾರಿ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆಡಳಿತದ ನಿರ್ಲಕ್ಷ್ಯವನ್ನು ಸ್ಪಷ್ಟವಾಗಿ ಬಯಲಿಗೆಳೆದಿದೆ. ಚರಂಡಿ ನೀರು ರಸ್ತೆ ಮೇಲೆಯೇ ನಿಂತು ಸೊಳ್ಳೆಗಳ ಹೆಚ್ಚಳಕ್ಕೆ ಕಾರಣವಾಗಿದ್ದು ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ಭೀತಿ ಗ್ರಾಮಸ್ಥರನ್ನು ಕಾಡುತ್ತಿದೆ. ಚಿಕ್ಕ ಮಕ್ಕಳು ಚರಂಡಿ ಪಕ್ಕದಲ್ಲೇ ಓಡಾಡುತ್ತಿರುವುದರಿಂದ ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ವಾಹನ ಸವಾರರು ಹಾಗೂ ಪಾದಚಾರಿಗಳು ಪ್ರತಿದಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪಂಚಾಯತ್ ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮಸ್ಥರು ಕೊನೆಗೆ ತಾವೇ ಚರಂಡಿ ಸ್ವಚ್ಛತೆ ಸಾರ್ವಜನಿಕರೇ ಕೆಲಸಕ್ಕಿಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಗ್ರಾಮ ಪಂಚಾಯತ್ ಕಾರ್ಯವೈಖರಿಯ ಸಂಪೂರ್ಣ ವೈಫಲ್ಯವನ್ನು ಬಹಿರಂಗಪಡಿಸಿದೆ. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಮಂಗಸೂಳಿ ಗ್ರಾಮ ಪಂಚಾಯತ್ ಹಾಗೂ ಲೋಕೂರ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಕ್ಷಣ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಸಮಸ್ಯೆ ಶೀಘ್ರದಲ್ಲಿ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರದಿ ದಯಾನಂದ ಕೇರೂರೆ.